ಎಸ್, ತುಂಬ ನೆಸೆಸಿಟಿ ಇರೋದು ಬೇಕೇ ಬೇಕು ಅನ್ನೋ ಒಂದು ಕೆಲವೊಂದು ಐಟಮ್ ಇದೆ. ಬಿಫೋರ್ ಹೇಗೆ ಅಂತ ನೀವು ನೋಡಿದ್ರಿ, ಇವಾಗ ಆಫ್ಟರ್. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ನಿಮಗೇನೋ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ. ಅದು ನಮ್ಮನೆ ಮುಂದೆ ಇರೋ ಹೂಗಳು ಎಷ್ಟು ಚೆನ್ನಾಗಿ ಬಿಟ್ಟಿದ್ದು ಅಂತ ತೋರಿಸ್ತೀನಿ ನೋಡಿ. ದಿನ ಪೂಜೆ ನಮಗೆ ಎಲ್ಲಿಂದ ಹೂ ಸಿಗ್ತಾವಂತ ನಿಮಗೆ ಗೊತ್ತಾಗುತ್ತೆ. ಇವತ್ತು ಹೂಗಳ ಹಬ್ಬನೇ ಅನ್ಬೋದು. ಎಷ್ಟು ಸಖತ್ತಾಗಿ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಇವತ್ತು. ದಾಸವಾಳ 1, 2, 3, 4 ಇದಂತೂ ತುಂಬ ಸಖತ್ತಾಗಿದೆ. ಸೊ ನಮ್ಮ ಕೃಷ್ಣನಿಗೆ ಹೂ ಇವತ್ತು ಇಲ್ಲೇ ಅದು ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ, ಎಷ್ಟೊಕೊಂಡಿದ್ದಾವೆ. ಮೋರ್ ಓವರ್ ಇದು ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ. ಪ್ಲಸ್ ಇದೊಂದು. ಸೊ ಬೇಜಾನ್ ಹೂಗಳು ಇವತ್ತು ಬಿಟ್ಟಿದ್ದಾವೆ. ಇಲ್ಲಿ ದಾಸವಾಳ, ಈ ಕಡೆ ಎಲ್ಲ ಇನ್ನೂ ಬಿಡಬೇಕು. ಬಟ್ ಈ ಗಿಡದಲ್ಲೂ ತುಂಬ ಹೂ ಬಿಡ್ತವೆ. ಈ ಗಿಡದಲ್ಲಿ ಈ ಥರ ಹೂವು, ಡಿಫ್ರೆಂಟ್ ಟೈಪ್ ಆಫ್ ದಾಸವಾಳ, ಈ ಥರ ದಾಸವಾಳ. ಅಲ್ಲಿ ಆ ಥರ ಅಂದರೆ ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ ದಾಸವಾಳ. ಇಲ್ಲೂ ಒಂಥರ ಬಿಡ್ತಾವೆ, ಬಟ್ ವೆರಿ ರೇರ್ ಬಿಡೋದು. ಇನ್ನೂ ದೊಡ್ಡದಾಗಬೇಕಿದು, ವೆರಿ ರೇರ್ಲಿ ಬಿಡೋದು. ಸೊ ನಮ್ಮನೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಹೂಗಳು ಇಲ್ಲಿಂದನೇ ಆಗ್ತವೆ. ದಿನ ಈ ರೀತಿ ಹೂ ಬಿಟ್ಟರೆ ಹೂ ತರಬೇಕು ಅನ್ನೋ ಸಮಸ್ಯೆನೇ ನಮಗಿರಲ್ಲ. ಸೊ ನಮ್ಮದು ಅಮೆಝಾನ್ ಬಿಗ್ ಬಿಲಿಯನ್ ಡೇ ಇತ್ತಲ್ವ, ಅದ್ರ ಕಾರ್ಯಕ್ರಮದ ಪ್ರಯುಕ್ತ ಒಂದಷ್ಟು ಐಟಮ್ನ ಆರ್ಡ್ರ್ ಮಾಡಿದ್ದೆ. ಸೊ ಇಲ್ಲಿ ಬಂದಿದೆ ಅದು. ಸೊ ಅದು ಏನು ಅಂತ ನಿಮಗೆ ತೋರಿಸ್ತೀನಿ. ಸೊ ನನಗೆ ತುಂಬ ನೆಸೆಸಿಟಿ ಇರೋದು ಬೇಕೇ ಬೇಕು ಅನ್ನೋ ಒಂದು ಕೆಲವೊಂದು ಐಟಮ್ ಇದೆ. ಅದು ನಿಮಗೇನೋ ಒಂದು ತೋರಿಸ್ತೀನಿ. ಒಂದು 2 ನಿಮಿಷ ಒಳಗಡೆ ಹೋಗಿ ತೋರಿಸ್ತೀನಿ. ಓಕೆ, ಇವಾಗ ಏನಿದೆ ಇದರಲ್ಲಿ ನೋಡೋಣ. ಸೊ ರೀಸೈಕಲಬಲ್ ಪೇಪರ್ ಥರ ಇದೆ. ಒಂದೇ ಕೈಯಲ್ಲಿ ತುಂಬ ಕಷ್ಟ. ಬಟ್ ಲೆಟ್ ಮಿ ಟಿಯರ್ ಇಟ್. 1 ಸೆಕೆಂಡ್ ಇರಿ. ಎಸ್, ಓಕೆ, ಮೊದಲನೇ ಐಟಮ್ ಓಪನ್ ಮಾಡ್ತಾ ಇದ್ದೀನಿ. ಕೀಬೋರ್ಡು. ಸೊ ನಂದು ಹಳೆ ಕೀಬೋರ್ಡ್ ಇತ್ತು. ಹಳೆ ಕೀಬೋರ್ಡ್ ಏನಾಯಿತು ಅಂದರೆ USB ರಿಸೀವರ್ನ ನಾನು ಲ್ಯಾಪ್ಟಾಪ್ಗೆ ಹಾಕಿದ್ದೆ. ಆಫೀಸಿಗೆ ಬೆಂಗಳೂರಲ್ಲಿ ರಿಪೇರಿ ಕೊಟ್ಟಿದ್ದೆ ಅನಿಸುತ್ತೆ. ಅದೇನಾಗಿದೆ ಅಂದರೆ ಅವ್ರು ವಾಪಸ್ ಲ್ಯಾಪ್ಟಾಪ್ ನನಗೆ ಕೊಡೋಷ್ಟೊತ್ತಿಗೆ ಅದು ಕಾಣಿಸ್ತಾ ಇಲ್ಲ, ಮನೇಲೂ ಇಲ್ಲ. ಸೊ ಅದಕ್ಕೋಸ್ಕರ ಹೊಸ ತರಿಸ್ದೆ. ಇದನ್ನು ನಾನು ಅಮೆಝಾನ್ ಅವ್ರ ಪ್ರಾಡಕ್ಟ್ ಅನಿಸುತ್ತೆ. ಸೊ ಅಲ್ಲಿಂದನೇ ಆರ್ಡ್ರ್ ಮಾಡಿದೆ. ಬೇರೆವೆಲ್ಲ ಸುಮಾರು ಇದು 1-1.5 ಸಾವಿರ 2 ಸಾವಿರ. ಬಟ್ ನನಗೆ ಕಡಿಮೆನೇ ಬೇಕಾಗಿತ್ತು, ಬಿಕಾಸ್ ಕಡಿಮೆದೇ ಬೆಸ್ಟ್ ಅಂತ ಅಂದ್ಕೊಂಡು ತರಿಸ್ದೆ. ಇದಕ್ಕೆ ನನಗಾಗಿದ್ದು 500 ರೂಪಾಯಿ. ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿದೆ. ಇದು ರೌಂಡ್ ಇದೆ, ಕೀಸ್ ಎಲ್ಲ ಚೆನ್ನಾಗಿದೆ ಮಾತ್ರ, ರೌಂಡಾಗಿದೆ. ಸೊ ಈ ಥರ ಬಳಸಿರಲಿಲ್ಲ ಯಾವಾಗಲೂ. ಸೊ ಅದಕ್ಕೆ ಇದನ್ನು ಬಳಸಬೇಕು ಅಂತ ಅಂದ್ಕೊಂಡು ನೋಡ್ಕೊಂಡು ತೊಗೊಂಬಂದೆ. ಸೊ ನೆಕ್ಸ್ಟು ವೆರಿ ಲೈಟ್ ವೇಟ್ ಆಗಿರೋ ಮೌಸು ಅಮೆಝಾನ್ ಬೇಸಿಕ್ಸಿಂದ. ಸೊ ಇದು ಮೊದಲನೇ ಪ್ರಾಡಕ್ಟು. ಹಿಂದ್ಗಡೆ ಈ ರೀತಿ ಕಾಣುತ್ತೆ. ಗ್ರಿಪ್ ಚೆನ್ನಾಗಿದೆ ಅನಿಸುತ್ತೆ. ಬಟ್ ನನಗಂತೂ ಇಷ್ಟ ಆಯ್ತು ಇದು ನೋಡಿ. ಬಟ್ ಯೂಸ್ ಮಾಡಿ ನೋಡೋಣಂತೆ. USB ರಿಸೀವರು ಕಾಣಿಸ್ತಾ ಇಲ್ವಲ್ಲ. USB ರಿಸೀವರಲ್ಲಿರುತ್ತೆ, ಇಲ್ಲಿರಬೇಕಾಗಿತ್ತೇನು, ಬಟ್ ಕಾಣಿಸ್ತಾ ಇಲ್ಲ. ಇಷ್ಟಲ್ಲಿ ನಾವೇ ಹಾಕಬೇಕು. ಹೆಂಗೆ ಕನೆಕ್ಟ್ ಮಾಡೋದಿದು ಗೊತ್ತಾಗ್ತಿಲ್ವಲ್ಲಪ್ಪ. USB ರಿಸೀವರ್ ಇರಬೇಕಲ್ವಾ, ಏನಕ್ಕೆ ಕಾಣಿಸ್ತಾ ಇಲ್ಲ? ಓಕೆ, ಇಲ್ಲಿ ಕೊಟ್ಟಿದ್ದಾರೆ USB ರಿಸೀವರ್. ಎಲ್ಲಿರುತ್ತೆ? ಇಲ್ಲಿರುತ್ತಾ? ಸರಿ, ಓಕೆ. ಇಲ್ಲೊಂದು ಬ್ಯಾಟ್ರಿದು ಅನಿಸುತ್ತೆ ಇದು. ಕಳ್ಳರು ಇಲ್ಲಿ ಬಚ್ಚಿಟ್ಟಿದ್ದಾರೆ USB ರಿಸೀವರ್ನ. ಮೌಸ್ ಎಲ್ಲ ಜಾಗ ಇದೆ ತಾನೆ, ನೋಡೋಣ ಬನ್ನಿ. ಇಲ್ಲಿ ಹಾಕ್ಬೋದಾ? ಓಕೆ, ಇಲ್ಲಿ ಹೋಗುತ್ತಾ?
ಈಸಿಯಾಗಿ ಹೋಗುತ್ತೆ. ಇಲ್ಲಿ ಹಾಕೋದು ಬಿಟ್ಟು ಇಲ್ಲಿ ಸಿಗಿಸ್ಕೊಟ್ಟಿದ್ದಾರೆ. ಆಹಾ, ಬುದ್ಧಿವಂತರು. ಓಕೆ ಸರಿ, ಇದನ್ನು ಆಮೇಲೆ ಎಲ್ಲ ಹಾಕ್ಕೊಂಡು ನೋಡ್ಕೋತೀನಿ. ಸದ್ಯಕ್ಕೆ ಇದು ಇದಿರಲಿ. ಮೌಸು ಅಷ್ಟೇ. ಸದ್ಯಕ್ಕೆ ಇದನ್ನು ಹಾಕಿ ವಾಪಸ್ ಹಿಂಗೆ ಇಡ್ತೀನಿ. ಸೊ ನೆಕ್ಸ್ಟ್ ಐಟಮ್ ಏನು ಅಂತ ತೋರಿಸ್ತೀನಿ. ಎಸ್, ಗ್ರೀನ್ ಕಲರ್ ಬ್ಯಾಕ್ ಡ್ರಾಪು. ನನ್ನ ಹತ್ರ ಆಲ್ರೆಡಿ ಬ್ಲ್ಯಾಕ್ ಕಲರ್ ಇದೆ, ಇಲ್ಲಿ ನೋಡ್ಬೋದು. ಇದಾದರೂ ಫೋಟೋ ಗಿಟ್ಟ ತೊಗೊಳಕ್ಕೆ ಬೇಕಾಗುತ್ತೆ ಅಂತ ಹಾಕಿಟ್ಟಿದ್ದೀನಿ. ಸೊ ಇನ್ನೊಂದು ಗ್ರೀನ್ ಕಲರ್ ಬೇಕಾಗಿತ್ತು. ನಾನು ಏನಾದ್ರು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ರೆ, ಇನ್ ಕೇಸ್ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ರೆ ಏನಾಗುತ್ತೆ, ನನ್ನ ತಲೆ ಕೂಲಿಂದ ಹಿಡಿದು ನಾನು ಹಾಕೊಂಡಿರೋ ಬ್ಲ್ಯಾಕ್ ಡ್ರೆಸ್ ಕೂಡ ಕೈಂಡ್ ಆಫ್ ಡಿಸಪೇರ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬ್ಲ್ಯಾಕ್ ಜೊತೆ ಒಂದು ಗ್ರೀನು ಇರಲಿ ಅಂತ ತೊಗೊಂಡಿದ್ದೀನಿ. ಇನ್ ಕೇಸ್ ಆಫ್ ಮೂವ್ಮೆಂಟ್ ಇದ್ದಾಗ ಏನಾಗುತ್ತೆ, ಬ್ಲ್ಯಾಕ್ ಇದ್ದಾಗ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ರಿಮೂವ್ ಮತ್ತು ನನ್ನ ಬಾಡಿ ಮೇಲಿರೋ ಬ್ಲ್ಯಾಕ್ ಕಲರ್ ರಿಮೂವ್ ಆಗಬೇಕಾದ್ರೆ ಸ್ವಲ್ಪ ಒಂದು ಚೆನ್ನಾಗಿ ಅನ್ಸಲ್ಲ ಡಿಫ್ರೆನ್ಸ್. ಅದಕ್ಕೋಸ್ಕರ ಗ್ರೀನ್ ಕಲರ್ ತರಿಸ್ಕೊಂಡಿದ್ದೀನಿ ಒಂದು. ಸೊ ಹಿಯರ್ ಇಟ್ ಈಸ್. ಮತ್ತು ಕೊನೆಯ ಪ್ರಾಡಕ್ಟು ನನಗೂ ನೆನಪು ಬರ್ತಾ ಇಲ್ಲ ಏನು ಅಂತ. ಏನಿರ್ಬೋದು? ಎಸ್, ಲ್ಯಾಪ್ಟಾಪ್ ಸ್ಟ್ಯಾಂಡು. ನನಗೆ ಕೆಲಸ ಮಾಡ್ಬೇಕಾರಂತೂ ಫುಲ್ ಕುತ್ತಿಗೆ ನೋವು ಬಂದ್ಬಿಡುತ್ತೆ ನೋಡಿ. ಸೊ ಅದಕ್ಕೋಸ್ಕರ ಲ್ಯಾಪ್ಟಾಪ್ ಸ್ಟ್ಯಾಂಡ್ ಬೇಕು ಅಂತ ಒಂದು ಲ್ಯಾಪ್ಟಾಪ್ ಸ್ಟ್ಯಾಂಡ್ ತರಿಸ್ಕೊಂಡಿದ್ದೀನಿ. ಇದೊಂದು ಚೆನ್ನಾಗಿದೆ. ನಮ್ಮ ಬಾಸ್ ಇದನ್ನ ಯೂಸ್ ಮಾಡೋದು, ಅವ್ರು ಸಜೆಸ್ಟ್ ಮಾಡಿದ್ರು, ಅದಕ್ಕೆ ತರಿಸ್ಕೊಂಡಿದ್ದೀನಿ. ತೋರಿಸ್ತೀನಿ ಹೇಗಿದೆ ಇದು ಅಂತ. ನಂಗೆ ಇದ್ರದ್ದು ಏನು ವಿಶೇಷತೆ ಇಷ್ಟ ಅನ್ನಿಸ್ತು ಅಂದರೆ, ಬರೋವರೆಗೆ ಹಾಂ, ಇಲ್ಲಿ ನೀವು ನೋಡಬಹುದು. ಓಕೆ, ಹೆಂಗಪ್ಪ ಯೂಸ್ ಮಾಡೋದಿದ್ನ? ಓಕೆ, ಇದು ಕೆಳಗಡೆ ಹೋಗುತ್ತೆ. ಇದು ಭಾರಿ ಖತರ್ನಾಕ್ ಐತಲ್ಲ ಇದು ಯೂಸ್ ಮಾಡೋದು. ಹೇಗಪ್ಪ ಇದನ್ನು ಓಪನ್ ಮಾಡೋದು? ನಿಮಗೇನಾದರೂ ಗೊತ್ತಾಗ್ತೈತಾ? ಹಾಂ, ದಿಮ್ಮನಾಗಿ ಎಳಿಬೇಕಿದ್ನ, ಬಟ್ ಇದು ಹೊರಗೆ ಬರಲ್ಲ. ಇದನ್ನು ಹೊರಗೆ ತೆಗಿಬೇಕು ಅನಿಸುತ್ತೆ. ಓಕೆ, ಸಮಥಿಂಗ್ ಹೆಂಗೋ ಇದೆ ಇದು, ನನಗೆ ಗೊತ್ತಾಗ್ತಿಲ್ಲ. ಓಕೆ, ರೆಡಿ ಆಗಿದೆ. ಇದನ್ನು ಪುಲ್ ಡೌನ್ ಮಾಡಬೇಕಾಗಿತ್ತು, ಪುಲ್ ಡೌನ್ ಮಾಡಿದೆ. ಸೊ ಇಲ್ಲಿ ಲ್ಯಾಪ್ಟಾಪ್ ಇಟ್ಕೊಳ್ಳೋದು. ಡಿಫ್ರೆಂಟ್ ಸ್ಟೆಪ್ಸ್ ಇದ್ದಾವೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ. ಹೈಟು ಹೀಗೆ ಬೇಕಾದ್ರೆ ಹೀಗೆ. ಸೊ ದಿಸ್ ಈಸ್ ದ ಲಾಸ್ಟ್ ಅಡ್ಜಸ್ಟ್ಮೆಂಟು. ಮತ್ತು ಇಲ್ಲಿ ಏನಾರು ಮೊಬೈಲ್ ಇಟ್ಕೋಬೇಕು ಅಂದರೆ ಇಲ್ಲಿ ಮೊಬೈಲ್ ಇಟ್ಕೋಬೋದು. ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್, ಅಂತೂ ಸ್ವಲ್ಪ ಗಟ್ಟಿಯಾಗಿ ದಿಮ್ನಾಗಿದೆ. ಸೊ ಇವು ಮೂರು ನಾನು ತರಿಸ್ಕೊಂಡಿದ್ದು. ಎರಡು ವರ್ಕ್ ರಿಲೇಟೆಡ್ಡೆ. ಒಂದು ಲ್ಯಾಪ್ಟಾಪ್ ಸ್ಟ್ಯಾಂಡು, ಒಂದು ಕೀಬೋರ್ಡ್ ಮೌಸು, ಮತ್ತು ಒಂದು ಗ್ರೀನ್ ಬ್ಯಾಕ್ ಡ್ರಾಪ್. ಸೊ ಇದ್ರ ಜೊತೆಗೆ ಇನ್ನೊಂದು ಐಟಮ್ ಇದೆ ತರಿಸ್ಕೊಂಡಿದ್ದು. ಅದು ಪ್ರಾಬಬ್ಲಿ ಅಕ್ಟೋಬರ್ 2ನೇ ತಾರೀಕು ಬುಧವಾರ ಬರುತ್ತೆ. ಸೊ ಅದು ವೆರಿ ಸ್ಪೆಷಲ್, ವ್ಲಾಗಿಗೋಸ್ಕರನೇ ಅಂತ ತರಿಸ್ತಾ ಇರೋದು. ಸೊ ಅದು ಬಂದಿದ್ದನ್ನು ನಾನು ನಿಮಗೆ ತೋರಿಸ್ತೀನಿ ಅದೇನು ಅಂತ. ಸೊ ಇದು ನಾನು ಬಿಗ್ ಬಿಲಿಯನ್ ಡೇ ಅಲ್ಲಿ ತರಿಸ್ಕೊಂಡಿದ್ದು. ಯಾವುದೂ ಆಫರಲ್ಲಿ ಬಂದಿದ್ದಿಲ್ಲ. ಬಿಗ್ ಬಿಲಿಯನ್ ಡೇ ಅದಕ್ಕಿಂತ ಮುಂಚೆ ಏನೇನು ಪ್ರೈಸ್ ಇತ್ತು ಅದು ಸೇಮ್ ಪ್ರೈಸಿಗೆ ನೆಕ್ಸ್ಟ್ ಟೈಮ್ ಆಯಿತು. ಸೊ ಏನು ಸ್ಪೆಷಲ್ ಆಫರ್ ಅಂತ ಏನೂ ಇರಲಿಲ್ಲ. ದಟ್ಸ್ ವಾಟ್ ನಾನು ತರಿಸ್ಕೊಂಡಿದ್ದೀವಲ್ಲ. ಸ್ಮಾರ್ಟ್ ಪಾಯಿಂಟಿಗೆ ಬಂದಿದ್ದೀವಿ. ತರಕಾರಿ ಹಣ್ಣು ಎಲ್ಲ ತಗೊಂಡಿವತ್ತು. ತರಕಾರಿ ಮನೆಗೆ ಬೇಕಾಗಿತ್ತು ಅಂತ ಇಷ್ಟು ತರಕಾರಿ ತೊಗೊಂಡಿದ್ದೀವಿ, ಹಣ್ಣು ತೊಗೊಂಡಿದ್ದೀವಿ, ಮತ್ತು ಮೆಕ್ಕೆಜೋಳ ಅಂತ ಸ್ಮಾರ್ಟ್ ಪಾಯಿಂಟಿಗೆ ಬಂದು ನಿಂತ್ಕೊಂಡಿದ್ದೀವಿ. ಸೊ ನಾಳೆ ನಮಗೆ ರಜಾ ಇದೆ. ಸೊ ಏನು ಶೆಕೆ ಗುರು. ಶೇರಿಂಗ್ ಇಸ್ ಕೇರಿಂಗ್ ಅಂತಾರಪ್ಪಿ. ದಿಸ್ ಮಚ್ ಇಸ್ ಫಾರ್ ಯು.
ಆ್ಯಂಡ್ ದಿಸ್ ಮಚ್ ಇಸ್ ಫಾರ್ ಮೀ. ನಮ್ಮದು ಆರ್ಡ್ರ್ ಬಂದಿದೆ. ಎಕ್ಸ್ಪ್ಲೋರ್ ಮೋರ್ ವಿತ್ ಅಮೆಝಾನ್ ಫಾರ್ಮಸಿ ರಿಲೇಟೆಡ್ ಏನೂ ಇಲ್ಲ, ಬಟ್ ಏನೋ ಬಂದಿದೆ. ಸೊ ಇವಾಗ ತೋರಿಸ್ತೀನಿ ಏನದು ಆರ್ಡ್ರು ಅಂತ. ಸೊ ಲೆಟ್ಸ್ ಅನ್ಬಾಕ್ಸ್. ಓಕೆ, ಬೆಟರ್ ನಾನು ಇಲ್ಲ ಹಾಸಿಗೆ ಮೇಲೆ ಮಾಡ್ತೀನಿ. ಸೊ ಅಮೆಝಾನ್ ಡೀಲ್ಸಲ್ಲಿ ತರಿಸಿರೋದು ಇದನ್ನು ಕೂಡ ವೆರಿ ಎಸೆನ್ಷಿಯಲ್ಲು, ವ್ಲಾಗಿಂಗೋಸ್ಕರ ಅಂತಲೇ ತರಿಸಿರೋ ಒಂದು ಪ್ರಾಡಕ್ಟ್ ಇದು. ವೆರಿ ಮಚ್ ನೀಡೆಡ್. ತೋರಿಸ್ತೀನಿ ನಿಮಗೆ. ಒನ್ ಮೆಂಬರ್ಶಿಪ್ ಮೆನಿ ಬೆನಿಫಿಟ್ಸ್. ಎಸ್, ಓಪನ್ ಆಗ್ತಾ ಇದೆ. ಹಿಯರ್ ಇಟ್ ಈಸ್. ಗ್ರೆನಾರೋ ವೈರ್ಲೆಸ್ ಮೈಕ್ರೋಫೋನ್ ES9. ಸೊ ತರಿಸಿದ ಉದ್ದೇಶ ಇಷ್ಟೇ, ಬ್ಯಾಕ್ಗ್ರೌಂಡ್ ನಾಯ್ಸ್ ಕ್ಯಾನ್ಸಲ್ ಆಗಿಬಿಟ್ಟು ನಾನು ಮಾತಾಡೋದು ಕರೆಕ್ಟಾಗಿ ವ್ಲಾಗಲ್ಲಿ ಕೇಳಿಸ್ಲಿ ನಿಮ್ಮೆಲ್ರಿಗೂ ಅಂತ. ಸೊ 4000 ಇಲ್ಲಿ ಕೊಟ್ಟಿದ್ದಾರೆ, ಬಟ್ ನಾನು ಇದಕ್ಕೆ 4000 ಕೊಟ್ಟಿಲ್ಲ. 5 to 8 hours ಆಫ್ ವರ್ಕಿಂಗ್ ಅವರ್ ವಿತ್ ಮೀಡಿಯಮ್ ವ್ಯಾಲ್ಯೂ, 10 hours ವಿತ್ ಚಾರ್ಜಿಂಗ್ ಕೇಸ್ ಇರುತ್ತೆ. ಅದೊಂದ್ಸತಿ ಚಾರ್ಜ್ ಮಾಡಿದ್ರೆ 10 hours ಆಫ್ ಚಾರ್ಜಿಂಗ್ ಬರುತ್ತೆ. ಮೈಕ್ರೋಫೋನ್ ಟ್ರಾನ್ಸ್ಮಿಟರ್ ಅಬೌಟ್ 1.5 hours ಇದೆ. ಚಾರ್ಜಿಂಗ್ ಕೇಸ್ ಅಬೌಟ್ 1.5 hours ಚಾರ್ಜಿಂಗ್ ಟೈಮ್. ಸೊ 1.5 ಗಂಟೆ ತಗೊಳುತ್ತೆ ಚಾರ್ಜಿಂಗ್ ಆಗೋದು ಅಂತ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಅನ್ಬಾಕ್ಸ್. ಯಾರು ವಿಡಿಯೋ ಮಾಡೋಕ್ಕೆ ಸಹಾಯ ಮಾಡೋಕ್ಕಿಲ್ಲ ಅಂತಂದರೆ ಒಂದೇ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ವ್ಲಾಗ್ ಮಾಡಬೇಕು, ಮತ್ತೊಂದು ಕೈಯಲ್ಲಿ ಇದನ್ನು ತೆಗಿಬೇಕು. ತುಂಬ ಕಷ್ಟ. ಇರಿ ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಅನ್ಬಾಕ್ಸಿಂಗ್ ಟೈಮ್. ಗ್ರೆನೆರೋ ವೈರ್ಲೆಸ್ ಮೈಕ್ರೋಫೋನ್. ವ್ಯಾರಂಟಿ ಕಾರ್ಡ್ ಇದೆ. ವ್ಯಾರಂಟಿ ಐ ಥಿಂಕ್ 1 year ಅಂತ ನನಗೆ ಅನಿಸುತ್ತೆ. ಕಂಪ್ನೀಸ್ ಪ್ರಾಡಕ್ಟ್ ಈಸ್ 1 year. ಸೊ ಅದನ್ನು ಅಲ್ಲಿಡೋಣಂತೆ. ನೆಕ್ಸ್ಟು ಚಾರ್ಜಿಂಗ್ ಇದೆ. ಸೊ ದಿಸ್ ಈಸ್ ದ ಚಾರ್ಜಿಂಗ್ ಕೇಬಲ್. ಆ್ಯಂಡ್ ಇಲ್ಲಿದೆ ನೋಡಿ ನಮ್ಮದು ಮೈಕ್. ಓಕೆ, ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ, ಆಮೇಲೆ ನೋಡೋಣಂತೆ. ಸೊ ಹಿಯರ್ ಈಸ್ ದ ಮೈಕ್. ಸೊ ಈ ರೀತಿ ಇದೆ ಇದು. ಮೇ ಬಿ ಐ ಹ್ಯಾವ್ ಟು ಪುಲ್ ಔಟ್. ಸೊ ಮೈಕ್ ಇಲ್ಲಿ ರೆಡಿ ಇದೆ, ತೋರಿಸ್ತೀನಿ ಹೆಂಗೆ ತೆಗೆಯೋದು ಅಂತ. ಸೊ ಇಲ್ಲೊಂದು ಮೈಕ್ ಇದೆ ಮತ್ತು ಇವು ರಿಸೀವರು. ಹಿಂಗೆ ಹೇಳಿದ್ರೆ ಮೈಕ್ ಬರುತ್ತೆ, ಇಲ್ಲಿಗೆ ಹಾಕ್ಕೊಂಬಿಟ್ಟು ಮಾಡೋದು. ಇದನ್ನು ನಾನು ಆಮೇಲೆ ಮಾಡಿ ತೋರಿಸ್ತೀನಿ ಹೇಗೆ ಕೇಳುತ್ತೆ ಬಿಫೋರ್ ಆ್ಯಂಡ್ ಆಫ್ಟರ್ ಅಂತ. ಸೊ ಇಲ್ಲಿ ರಿಸೀವರ್ ಇದೆ. ಇದು ಬಂದ್ಬಿಟ್ಟು C ಟೈಪ್ ಚಾರ್ಜಿಂಗು. ಆ್ಯಂಡ್ ಇದು ಬಂದ್ಬಿಟ್ಟು ಐಫೋನ್ಗೋಸ್ಕರ. ಇದು ನನಗೆ ಯೂಸ್ ಆಗಲ್ಲ, ಬಿಕಾಸ್ ಇವಾಗ ಬರೋ ಎಲ್ಲ ಐಫೋನ್ಗಳಿಗೂ C ಟೈಪ್ ಚಾರ್ಜಿಂಗೇ ಬರೋದ್ರ ಕಾರಣ ಇದು ಯೂಸ್ ಆಗಲಿಕ್ಕಿಲ್ಲ. ಬಟ್ ಇದು ಕೇಸ್ ಬ್ಯಾಟ್ರಿ ಇರುತ್ತೆ ಇಲ್ಲಿ. ಸೊ ಇವಾಗ ನಾನು ಮಾತಾಡ್ತಾ ಇರೋದು ಬಿಫೋರ್ ಯೂಸಿಂಗ್ ದ ಮೈಕ್. ಬಿಫೋರ್ ಹೇಗೆ ಅಂತ ನೀವು ನೋಡಿದ್ರಿ, ಇವಾಗ ಆಫ್ಟರ್. ಐ ಹೋಪ್ ನಿಮಗೆಲ್ಲ ಈಗ ನನ್ನ ವಾಯ್ಸು ಕ್ಲಿಯರಾಗಿ ಕೇಳಿಸ್ತಾ ಇದೆ ಅಂತ. ಕೇಳಿಸ್ತಾ ಇದೆನಾ? ಕೇಳಿಸ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಸೊ 2 ಮೈಕ್ ಇದ್ದಾವೆ, ಒಂದು ಹೋದರೆ ಇನ್ನೊಂದು ಚಾರ್ಜಿಗೆ ಹಾಕೋಬೋದು. ಸೊ ಇನ್ಮೇಲೆ ಪ್ರತಿಯೊಂದು ವೀಡಿಯೋಗೂ ನಾನು ಈ ಮೈಕ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಾಡೇ ಮಾಡ್ತೀನಿ, ಸೊ ದಟ್ ನಿಮಗೆ ನಾನು ಮಾತಾಡೋ ವಾಯ್ಸ್ ಚೆನ್ನಾಗಿ ಕೇಳುತ್ತೆ. ಡ್ಯೂ ಟು ಲ್ಯಾಕ್ ಆಫ್ ಸಪೋರ್ಟ್ ನಾನು ನನ್ನ ಸೆಲ್ಫಿ ಕ್ಯಾಮ್ರಾದಲ್ಲಿ ತಗೋಬೇಕಾಯ್ತು ವಿಡಿಯೋ. ದಟ್ಸ್ ಓಕೆ.